ಬಿಡಬೇಕು, ತಿರ್ಗಾ ರೈಟ್ ಇಂದ ತಗೋಬೇಕು, ಲೆಫ್ಟ್ ಅಲ್ಲಿ ಬಿಡಬೇಕು. ಓಕೆ, ಹಂಗೆ ರೆಡಿ ಮಾಡಿ. ಹಂಗೆ ರೈಟ್ ಆರಾಮ ನಿಧಾನ ತಗೊಳ್ಳಿ, ನಿಧಾನ ಮಾಡಿ. ಮಾಡ್ತಾ ಇರಿ. ಗಾಳಿ ತಗೋಬೇಕು, ಲೆಫ್ಟ್ ಅಲ್ಲಿ ತಗೋಬೇಕು, ರೈಟ್ ಅಲ್ಲಿ ಬಿಡಬೇಕು, ರೈಟ್ ಅಲ್ಲಿ ತಗೋಬೇಕು, ಲೆಫ್ಟ್ ಅಲ್ಲಿ ಬಿಡಬೇಕು. ಮಾಡಿ ಹಂಗೆ. ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡ್ತಾ ಇರಿ. ಕಣ್ಣು ಬಂದ್ ಮಾಡ್ಕೊಂಡ ಲೆಫ್ಟ್ ಇಂದ ಗಾಳಿ ತಗೋಬೇಕು, ರೈಟ್ ಅಲ್ಲಿ ಬಿಡಬೇಕು, ರೈಟ್ ಇಂದ ತಗೋಬೇಕು, ಲೆಫ್ಟ್ ಅಲ್ಲಿ ಬಿಡಬೇಕು ಅಂತ. ರಿಲ್ಯಾಕ್ಸ್. ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡಿದೆ ಅಂದ್ರೆ ಲೈಫ್ ಅಲ್ಲಿ ತಲೆನೋವು ಬರಲ್ಲ. ಆಮೇಲೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡಿದೆ ಅಂದ್ರೆ ಮೆಮೊರಿ ಪವರ್ ಇಂಪ್ರೂವ್ ಆಗತ್ತೆ. ನೀವು ಒಂದ್ ಸತಿ ಓದಿದೆ ಅಂದ್ರೆ 2 ಸತಿ ಓದಕ್ಕೆ ಬೇಕಾಗಿಲ್ಲ, 2 ಸತಿ ಓದಕ್ಕೆ ಬೇಕಾಗಿಲ್ಲ, ಅಷ್ಟು ಪವರ್ ಬರುತ್ತೆ ನಿಮ್ಮಲ್ಲಿ. ಮೆಮೊರಿ ಪವರ್ ಇಂಪ್ರೂವ್ ಆಗತ್ತೆ. ಇಲ್ಲ ಅಂದ್ರೆ ಇವಾಗ ಹಂಗೆ ಆಗೈತೆ, ಅಸಲಿ ಓದಿದೆ ಅಂದ್ರೆ ಕೂಡ ಜ್ಞಾಪನ ಇಲ್ಲ ಅಂತ. ಡೆಲ್ಲಿ ಓದ್ತಾ ಇದ್ರೆ ನಾಳೆ ತಿರ್ಗಾ ಸರ್ ಯಾವ್ದು ಒಂದು ಆನ್ಸರ್ ಕ್ವಶನ್ಸ್ ಹೇಳ್ತಾರೆ, ನಮ್ ಕೈಯಿಂದ ಆನ್ಸರ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಜ್ಞಾಪನ ಇಲ್ಲ ಅಂತ. ಆ ಪ್ರಾಣಾಯಾಮ ಮಾಡಿದೆ ಅಂದ್ರೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮೆಂಟಲಿ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ಇವಾಗ ಸರ್ ಎಲ್ಲಿರೋದು ಆ ಪ್ರಕಾರ ಜನ ಫಿಸಿಕಲ್ ಬಾಡಿಯಿಂದ ಅಷ್ಟು ವೀಕ್ ಇಲ್ಲ, ಮೈಂಡ್ ಇಂದ ವೀಕ್ ಆಗ್ಬಿಟ್ಟಿದೆ. ಮೈಂಡ್ ಇಂದ ವೀಕ್ ಆಗಿರೋದು ಕಾರಣ ಏನಂದ್ರೆ ನಾವು ಪ್ರಾಣಾಯಾಮಗಳು, ಎಕ್ಸರ್ಸೈಸ್ಗಳು, ಯೋಗಾಸನಗಳು, ಆಮೇಲೆ ಹಾರ್ಡ್ ಕೆಲಸ ಮಾಡ್ತಾ ಇಲ್ಲ. ಮನೆಯಿಂದ ಸುಮ್ಮನೆ ಅಲ್ಲಿ ಹೋಗ್ಬೇಕು ಅಂದ್ರೆ ಗಾಡಿಯಲ್ಲಿ ಹೋಗ್ತೀನಿ, ನಡ್ಕೊಂಡು ಹೋಗೋದಿಲ್ವಾ. 10 kg ತೂಕ ತಗೋಬೇಕು ಅಂದ್ರೆ ನಾವು ಯಾರನ್ನ ಹಾಕ್ತಾರ, ನಾವು ತೂಕ ತಗೊಳ್ಳೋದೇ ಇಲ್ವಾ. ನೀರ್ ಕ್ಯಾನ್ ಆಗ್ಲಿ, ಒಂದು ಗ್ಯಾಸ್ ಟ್ಯಾಂಕ್ ಆಗ್ಲಿ, ಯಾವುದೋ ಒಂದು ಹಾರ್ಡ್ ಕೆಲಸ ಎಲ್ಲ ಬಿಟ್ಬಿಟ್ಟಿತ್ತೆ. ಇದಕ್ಕೋಸ್ಕರ ಇವಾಗ ಏನಾಗಿದೆ, ನಾವು ಬರೀ ನೋಡಕ್ಕೆ ಬೊಮ್ಮೆ ತರ ಇದ್ದೀನಿ, ಬಾಡಿಯಲ್ಲಿ ಶಕ್ತಿಯೇ ಇಲ್ಲ ಅಂತ. ಇದಕ್ಕೋಸ್ಕರ ಡೈಲಿ ಎಕ್ಸರ್ಸೈಸ್ ಮಾಡಬೇಕು. ಸ್ವಲ್ಪ ಇವಾಗ ನಿಂತ್ಕೊಂಡು ಎಕ್ಸರ್ಸೈಸ್ ಮಾಡೋಣ, ಯೋಗಾಸನ ಮಾಡೋಣ. ನಿಂತ್ಕೊಳ್ಳಿ ಹಂಗೆ.